ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ ನಾವು PUC ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ ಪ್ರಥಮ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ರಾಜ್ಯಶಾಸ್ತ್ರದ ಅರ್ಥ, ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರು, ರಾಜ್ಯಶಾಸ್ತ್ರ ಪದದ ಹುಟ್ಟು ಮತ್ತು ರಾಜ್ಯಶಾಸ್ತ್ರದ ಸ್ವರೂಪ, ಈ ವಿಷಯಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಇವತ್ತು ಪ್ರಮುಖವಾಗಿ ಎರಡು ಟಾಪಿಕ್ಗಳ ಬಗ್ಗೆ ನಾವು ಸ್ಟಡಿ ಮಾಡುವ. ನಂಬರ್ 1 ರಾಜ್ಯಶಾಸ್ತ್ರದ ವ್ಯಾಪ್ತಿ, ನಂಬರ್ 2 ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ. ರೈಟ್ ಮಕ್ಕಳ? ಡಿಯರ್ ಚಿಲ್ಡ್ರನ್, in the previous session we have studied the first chapter of PUC first year political science, that is political science. In that chapter we have discussed the important thinkers of political science, the origin of the word political science, the meaning of political science, and the nature of political science. Right? Today we will discuss mainly two important topics. Number 1 is the scope of political science, and second one is the importance or the significance of the study of political science. Right? Okay ಮಕ್ಕಳ, ಇಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿ, ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ, ಎರಡು ಟಾಪಿಕ್ಗಳು. ನಂಬರ್ 1, ನಂಬರ್ 2. ರೈಟ್? ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದರೇನು? ವಾಟ್ ಈಸ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್? ಹೌ ಡು ವಿ ಇಂಟರ್ಪ್ರಿಟ್ ದಿ ಮೀನಿಂಗ್ ಆಫ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್? ವೆರಿ ಸಿಂಪಲ್. ಸ್ಕೋಪ್ ಮೀನ್ಸ್ ದಿ ಸಬ್ಜೆಕ್ಟ್ ಮ್ಯಾಟರ್ಸ್ ವಿಚ್ ಆರ್ ಕಂಟೈನಿಂಗ್ ಇನ್ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ವ್ಯಾಪ್ತಿ ಎಂದರೆ ರಾಜ್ಯಶಾಸ್ತ್ರ ವಿಷಯ ವಸ್ತುವಿನಲ್ಲಿ ಇರುವಂತಹ ವಿಷಯಗಳು ಯಾವುವು ಅನ್ನೋದನ್ನು ನಾವು ತಿಳ್ಕೊಳ್ಳೋದು. ಸ್ಪಿಯರ್, ಲಿಮಿಟ್, ರಾಜ್ಯಶಾಸ್ತ್ರದ ಅಧ್ಯಯನದ ಲಿಮಿಟ್ ಏನದ, ವಿಷಯ ವಸ್ತುಗಳು ಯಾವ್ಯಾವ ವಿಷಯಗಳನ್ನು ನಾವಿಲ್ಲಿ ಸ್ಟಡಿ ಮಾಡ್ತೇವೆ ಅನ್ನೋದನ್ನು ನಾವು ವ್ಯಾಪ್ತಿಯಲ್ಲಿ ತಿಳ್ಕೊಳ್ತೇವೆ. ರೈಟ್? ಸ್ಪಿಯರ್ ಅಂತ ನಾವು ಅದು ಕರಿತೇವೆ ಮಕ್ಕಳು. ಓಕೆ we will start with UNESCO. United Nations Educational, Scientific and Cultural Organization. It is the part of the UNO. UNOದ ಒಂದು ಭಾಗವಾಗಿದೆ. ಯಾವುದು ಮಕ್ಕಳ? ಯುನೆಸ್ಕೋ. 1948ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಯುನೆಸ್ಕೋದ ಮಹಾಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ವಿಷಯ ವಸ್ತುಗಳು ಯಾವುವು ಅನ್ನುವುದನ್ನು ಫೈನಲ್ ಮಾಡಲಾಯಿತು. ದಿ ಯುನೆಸ್ಕೋ ಸೆಷನ್ ವಿಚ್ ಹೆಲ್ಡ್ ಇನ್ ಪ್ಯಾರಿಸ್ ಇನ್ ದಿ ಇಯರ್ 1948 ಹ್ಯಾಸ್ ಫೈನಲೈಸ್ಡ್ ದಿ ಸಬ್ಜೆಕ್ಟ್ ಮ್ಯಾಟರ್ಸ್ ಆಫ್ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ರೈಟ್ ಮಕ್ಕಳ? ಯುನೆಸ್ಕೋ ಈಸ್ ದಿ part of United Nations Organization which is established in the year 1945. Right? Okay. 1948ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಯುನೆಸ್ಕೋ ಮಹಾಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ವಿಷಯ ವಸ್ತುಗಳನ್ನು ಅಥವಾ ರಾಜ್ಯಶಾಸ್ತ್ರದ ವಿಷಯಗಳನ್ನು ಈ ಕೆಳಗಿನಂತೆ ನಿಗದಿಪಡಿಸಲಾಯಿತು. ಯಾವ್ಯಾವು? ನಂಬರ್ 1 ರಾಜಕೀಯ ಸಿದ್ಧಾಂತ, ಪೊಲಿಟಿಕಲ್ ಥಿಯರಿ, ಆ್ಯಂಡ್ ಸೆಕೆಂಡ್ 1 ಸಂವಿಧಾನ ಮತ್ತು ಸರ್ಕಾರಗಳು ಅಥವಾ ಸಂವಿಧಾನ ಮತ್ತು ಸರ್ಕಾರ, ಆ್ಯಂಡ್ ಥರ್ಡ್ 1 ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆ್ಯಂಡ್ ಫೋರ್ತ್ 1 ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆರ್ಗನೈಸೇಷನ್ಸ್, ಆ್ಯಂಡ್ ಫಿಫ್ತ್ 1 ಆ್ಯಂಡ್ ಇಂಪಾರ್ಟೆಂಟ್ 1 ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಅಂತಾರಾಷ್ಟ್ರೀಯ ಸಂಬಂಧ, ಇಂಟರ್ನ್ಯಾಷನಲ್ ರಿಲೇಷನ್ಸ್. ರೈಟ್ ಮಕ್ಕಳ? ಈಗ ಒಂದೊಂದಾಗಿ ನೋಡ್ಕೋತಾ ಹೋಗೋಣ.
ರಾಜ್ಯಶಾಸ್ತ್ರದ ಯಾವುದೇ ವಿಷಯವನ್ನು ನಾವು ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನು ನಾವು ತಿಳ್ಕೊಬೇಕಪ್ಪ ಅಂದರೆ ಆ ವಿಷಯಗಳು ಈ 5 ಸಬ್ಜೆಕ್ಟ್ ಮ್ಯಾಟರ್ನಲ್ಲಿಯೇ ಬರುತ್ತವೆ. ಸೊ ಏನೇನು ಸಬ್ಜೆಕ್ಟ್ ಮ್ಯಾಟರ್ಸು, ವಾಟ್ ಈಸ್ ದಿ ಎಸೆನ್ಸ್ ಆಫ್ ದಿಸ್ ಸಬ್ಜೆಕ್ಟ್ ಮ್ಯಾಟರ್ ಅದನ್ನು ತಿಳ್ಕೊಳ್ಳೋಣ. ರೈಟ್, ನಂಬರ್ 1. ಸೊ ರಾಜ್ಯಶಾಸ್ತ್ರದ ಮೊದಲ ಭಾಗವಾದ ರಾಜಕೀಯ ಸಿದ್ಧಾಂತ, ಪೊಲಿಟಿಕಲ್ ಥಿಯರಿ. ರಾಜಕೀಯ ಸಿದ್ಧಾಂತವೆಂದರೆ ಇಲ್ಲಿ ದಿ ಗ್ರೇಟ್ ಥಿಂಕರ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಏನೇನಿದ್ದಾರೆ, ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರಟಿಸ್, ಡಾಕ್ಟರ್ BR ಅಂಬೇಡ್ಕರ್, ಪಂಡಿತ್ ನೆಹರು, ನಿಕೋಲೋ ಮೆಕ್ಯಾವೆಲ್ಲಿ, ಸಾಕಷ್ಟು ರಾಜಕೀಯ ಚಿಂತಕರು ಏನಿದ್ದಾರೆ ಆ ಚಿಂತಕರ ಅಭಿಪ್ರಾಯಗಳನ್ನು, ಎಕ್ಸ್ಪ್ರೆಷನ್ಗಳನ್ನು ಇಲ್ಲಿ ಅಧ್ಯಯನ ಮಾಡುತ್ತೇವೆ. ದಿ ಫಾರ್ಮೇಷನ್ ಆಫ್ ದಿ ಸ್ಟೇಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಸ್ಟೇಟ್, ಇದ್ರ ಬಗ್ಗೆ ನಾವು ತಿಳ್ಕೊಬೇಕಪ್ಪ ಅಂದರೆ ರಾಜ್ಯದ ನಿರ್ಮಾಣವು ಹೇಗೆ ಆಗುತ್ತದೆ ಇದರ ಬಗ್ಗೆ ಅರಿಸ್ಟಾಟಲ್ ಏನು ಹೇಳಿದ್ದಾರೆ, ಸರ್ಕಾರದ ನಿರ್ಮಾಣವು ಹೇಗೆ ಆಗುತ್ತದೆ ಆಗಬೇಕು ಇದರ ಬಗ್ಗೆ ಗಾಂಧೀಜಿ ಏನು ಹೇಳಿದ್ದಾರೆ, ನ್ಯಾಯ, ಸತ್ಯ, ಅಹಿಂಸೆ, ಸಮಾನತೆ ಎಂದರೇನು, ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳಿದ್ದಾರೆ ಇದರ ಬಗ್ಗೆ. ಸೊ ಇಲ್ಲಿ ಮಕ್ಕಳ ರಾಜಕೀಯ ಸಿದ್ಧಾಂತದಲ್ಲಿ ನಾವು ವಿವಿಧ ಚಿಂತಕರ ವೈಜ್ಞಾನಿಕ ಅನಿಸಿಕೆಗಳನ್ನು, ರಾಜಕೀಯ ಅನಿಸಿಕೆಗಳನ್ನು, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ಅನಿಸಿಕೆಗಳನ್ನು ಇಲ್ಲಿ ಸ್ಟಡಿ ಮಾಡ್ತೇವೆ. ರಾಜಕೀಯ ಸಿದ್ಧಾಂತದಲ್ಲಿ ಏನು ಸ್ಟಡಿ ಮಾಡುತ್ತೇವೆ, ವಾಟ್ ವಿ ಸ್ಟಡಿ ಇನ್ ಪೊಲಿಟಿಕಲ್ ಥಿಯರಿ. ಇನ್ ದಿ ಪೊಲಿಟಿಕಲ್ ಥಿಯರಿ ವಿ ಸ್ಟಡಿ ಅಬೌಟ್ ದಿ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ದಿ ಪ್ರಿನ್ಸಿಪಲ್ಸ್ ಗಿವನ್ ಬೈ ದಿ ವೇರಿಯಸ್ ಪೊಲಿಟಿಕಲ್ ಥಿಂಕರ್ಸ್ ಅರೌಂಡ್ ದಿ ವರ್ಲ್ಡ್. ರೈಟ್, ದ್ಯಾಟ್ ಮೇ ಬಿ ಅಬೌಟ್ political science, that may be about the state, that may be about the government, that may be about the justice, equality, liberty, fraternity, international relations. ಸೊ ಹಂಗಾರೆ ಮಕ್ಕಳ ಏನು ರಾಜಕೀಯ ಸಿದ್ಧಾಂತವೆಂದರೇನು, ರಾಜಕೀಯ ಚಿಂತಕರ, ರಾಜಕೀಯ ವಿದ್ವಾಂಸರ ಅನಿಸಿಕೆಗಳನ್ನು, ಹೇಳಿಕೆಗಳನ್ನು, ಅವರ ತತ್ವಗಳನ್ನು ಅಧ್ಯಯನ ಮಾಡುವುದು ಎಲ್ಲೇ ರಾಜಕೀಯ ಸಿದ್ಧಾಂತದಲ್ಲಿ. ಸೆಕೆಂಡ್ ಒನ್, ಸಂವಿಧಾನ ಮತ್ತು ಸರ್ಕಾರ, ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗವರ್ನಮೆಂಟ್ಸ್. ಇನ್ ದಿ ಸೆಕೆಂಡ್ ಸೆಗ್ಮೆಂಟ್ ವಿ ಸ್ಟಡಿ ದಿ ಕಾನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಗವರ್ಮೆಂಟ್ಸ್ ವಿಚ್ ಆರ್ ಎಕ್ಸಿಸ್ಟಿಂಗ್ ಇನ್ ದಿ ವರ್ಲ್ಡ್. ಜಗತ್ತಿನಾದ್ಯಂತ ಅಸ್ತಿತ್ವದಲ್ಲಿರುವಂತಹ ಸರ್ಕಾರಗಳು ಮತ್ತು ಸಂವಿಧಾನಗಳ ಬಗ್ಗೆ ನಾವು ಅಧ್ಯಯನ ಮಾಡುತ್ತೇವೆ. ಯಾವ್ಯಾವ ಸರ್ಕಾರಗಳವ, ಸಂಸದೀಯ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರ, ರಾಜನ ಸರ್ಕಾರ, ಪ್ರಜಾಪ್ರಭುತ್ವ, ಸಮಾಜವಾದಿ ಸರ್ಕಾರ, ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ. ಹೀಗೆ ಮಕ್ಕಳ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ, ವಿಕಸಿತ ಸಂವಿಧಾನ, ವಿರಚಿತ ಸಂವಿಧಾನ, ನಮ್ಯ ಸಂವಿಧಾನ, ಅನಮ್ಯ ಸಂವಿಧಾನ ಯಾವ್ಯಾವವು, ಯಾವ ರೀತಿಯಾಗಿರ್ತವೆ, ಸರ್ಕಾರಕ್ಕೆ ಮತ್ತು ಸಂವಿಧಾನಕ್ಕೆ ಏನು ಸಂಬಂಧ, ಯಾವುದಾದ್ರೂ ಸಂಬಂಧ ಇದೆಯೋ ಸರ್ಕಾರ ಮತ್ತು ಸಂವಿಧಾನದ ನಡುವೆ? ಎಸ್, ದೇರ್ ಇಸ್ ಡೆಫಿನೆಟ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಗೌರ್ಮೆಂಟ್ ಆ್ಯಂಡ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನವು ಯಾವ ರೀತಿಯಾಗಿರುತ್ತದೆಯೋ ಸರ್ಕಾರವು ಅದಕ್ಕೆ ತಕ್ಕಂತೆ ಇರುತ್ತದೆ. ಸರ್ಕಾರವು ಯಾವ ರೀತಿಯಾಗಿರುತ್ತದೆಯೋ ಆ ರೀತಿಯಾಗಿಯೇ ಸಂವಿಧಾನ ಇರುತ್ತದೆ. ಮುಂದೆ ನಿಮಗೆ ಹೇಳ್ತೇನೆ ನಾನು, ಚಾಪ್ಟರ್ ನಂಬರ್ 4 ಮತ್ತು ಚಾಪ್ಟರ್ ನಂಬರ್ 5ರಲ್ಲಿ ಬರ್ತದೆ, ಅಲ್ಲಿ ಹೇಳ್ತೇನೆ ನಾನು. ಸೊ ಹಂಗಾರೆ ಮಕ್ಕಳ ಇಲ್ಲಿ ಎರಡನೇ ಟಾಪಿಕ್ನಲ್ಲಿ, ಎರಡನೇ ಸೆಗ್ಮೆಂಟ್ನಲ್ಲಿ ನಾವೇನನ್ನು ಕಲಿತೇವೆ, ಸಂವಿಧಾನಗಳ ಬಗ್ಗೆ ಮತ್ತು ಸರ್ಕಾರಗಳ ಬಗ್ಗೆ. ಡಿಯರ್ ಚಿಲ್ಡ್ರನ್, ಇನ್ ದಿಸ್ ಸೆಷನ್, ಇನ್ ದಿಸ್ ಸೆಗ್ಮೆಂಟ್ ವಿ ಸ್ಟಡಿ the governments and the constitutions. Okay, the types of governments and the types of constitutions, about unitary government, federal government, democratic government, non-democratic government, parliamentary government, presidential government, and about the constitutions, written constitution, unwritten constitution, evolved constitution, rigid constitution,
flexible constitution, right? Okay. The second segment is related to the governments and the constitutions, ಸಂವಿಧಾನಗಳು ಮತ್ತು ಸರ್ಕಾರಗಳು, ಇದರ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ಆ್ಯಂಡ್ ಥರ್ಡ್ ಒನ್, ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತ ಅಂದ್ರೆ ಮಕ್ಕಳ ವೆರಿ ಸಿಂಪಲ್, ಸರ್ಕಾರಿ ಆಡಳಿತಾಧಿಕಾರಿಗಳ ಬಗ್ಗೆ, ಸರ್ಕಾರಿ ಅಧಿಕಾರಿಗಳ ಬಗ್ಗೆ, ನಾಗರಿಕ ಸೇವಾ ವರ್ಗದ ಬಗ್ಗೆ, ರಾಜ್ಯದಲ್ಲಿರುವಂತಹ ದೇಶದಲ್ಲಿರುವಂತಹ ನಾಗರಿಕ ಅಧಿಕಾರಿಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಕ್ಕಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳ ಬಗ್ಗೆ, ಅವರ ಜವಾಬ್ದಾರಿಗಳ ಬಗ್ಗೆ, ಅವರ ಕೆಲಸದ ಬಗ್ಗೆ, ಅವರ ಕೆಲಸದ ರೀತಿಯ ಬಗ್ಗೆ ಇಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ರಾಜ್ಯಕ್ಕೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಇರುವಂಥ ಸಂಬಂಧದ ಬಗ್ಗೆ ಇಲ್ಲಿ ನಾವು ಸ್ಟಡಿಯನ್ನು ಮಾಡ್ತೇವೆ. ಎಲ್ಲೇ ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತ ಅಂದರೆ ವೆರಿ ಸಿಂಪಲ್ ಮಕ್ಕಳ, ಇಟ್ ಈಸ್ ದಿ ಸ್ಟಡಿ ಆಫ್ ದಿ ಆಫೀಸರ್ಸ್ ಆಫ್ ದಿ ಗವರ್ಮೆಂಟ್. ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ರಿಲೇಟೆಡ್ ಟು the officers who are appointed by the government and serves the people. ಜನರ ಸೇವೆಯನ್ನು ಮಾಡುವ ಸರ್ಕಾರಿ ಅಧಿಕಾರಿಗಳ ಬಗ್ಗೆ, ಅವರ ಸೇವೆಯ ಬಗ್ಗೆ, ನಿವೃತ್ತಿ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡುತ್ತೇವೆ. ಸಾರ್ವಜನಿಕ ಆಡಳಿತ, ರೈಟ್ ಮಕ್ಕಳ. ಆ್ಯಂಡ್ ನಂಬರ್ 4, ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ರಾಜಕೀಯ ಸಂಸ್ಥೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೇವೆ. ಯಾವ್ಯಾವ ಸಂಸ್ಥೆಗಳು? ಚುನಾವಣೆಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ, ಚುನಾವಣಾ ಆಯೋಗದ ಬಗ್ಗೆ ಅಧ್ಯಯನ ಮಾಡ್ತೇವೆ, ಜನರ ಅಭಿಪ್ರಾಯದ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ಈಗ ನಿನ್ನೆ ಬಾಬ್ರಿ ಮಸೀದಿ ಕೆಡವಿದ್ದರ ಬಗ್ಗೆ ತೀರ್ಪು ಬಂದಾಗ ಜನರ ಅಭಿಪ್ರಾಯ ಏನಿದ್ರ ಬಗ್ಗೆ ಪರವಾಗಿನೂ ಅಭಿಪ್ರಾಯಗಳು ಬಂದವ, ಆ ತೀರ್ಪಿನ ವಿರುದ್ಧವಾಗಿಯೂ ಅಭಿಪ್ರಾಯಗಳು ಬಂದವ, ಇದರ ಬಗ್ಗೆ ಸ್ಟಡಿ ಮಾಡೋದು. ಸೊ ಹಂಗಾರ 4th ಸೆಗ್ಮೆಂಟಲ್ಲಿ ಏನು ಸ್ಟಡಿ ಮಾಡ್ತೇವೆ ಮಕ್ಕಳ? ಚುನಾವಣೆಗಳು, ಚುನಾವಣಾ ಆಯೋಗ, ಜನಾಭಿಪ್ರಾಯ, ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷಗಳ ಹೋರಾಟ, ರಾಜಕೀಯ ಪಕ್ಷಗಳ ಸಂಘಟನೆ, ಇಲ್ಲಿ ಸ್ಟಡಿ ಮಾಡ್ತೇವೆ. ಎಲ್ಲೇ ಸಂಸ್ಥೆಗಳು, ನಮ್ಮ ದೇಶದಲ್ಲಿ ಯಾವ್ಯಾವ ಸಂಸ್ಥೆಗಳಿವೆ? ಪ್ರೈವೇಟ್ ಸಂಸ್ಥೆಗಳು ಅವ, ಗೌರ್ಮೆಂಟ್ ಸಂಸ್ಥೆಗಳು ಅವ, ಸಂವಿಧಾನದಿಂದ ನಡೆಯಲ್ಪಡುವಂಥ ಸಂಸ್ಥೆಗಳು ಅವ. ಸೊ ಇಲ್ಲಿ ಜನರ ಬಗ್ಗೆ, ಜನಾಭಿಪ್ರಾಯದ ಬಗ್ಗೆ, ಚುನಾವಣೆಗಳ ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆ, ರಾಜಕೀಯ ಪಕ್ಷಗಳ ಬಗ್ಗೆ, ರೈಟ್? ಡಿಯರ್ ಚಿಲ್ಡ್ರನ್, ಇನ್ ದಿಸ್ 4th segment we study the Election Commission of India, elections in India, party system in India, political parties in India, public opinion in India or public opinion around the world. ರೈಟ್? ಓಕೆ. ಸೊ ಮಕ್ಕಳ, ನಂಬರ್ 5, ಅಂತಾರಾಷ್ಟ್ರೀಯ ಸಂಬಂಧ, ಇಂಟರ್ನ್ಯಾಷನಲ್ ರಿಲೇಷನ್ಸ್. 5ನೇ ಸೆಗ್ಮೆಂಟ್ನೊಳಗೆ ಏನು ಕಲಿತೇವೆ? ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಕಲಿಯುತ್ತೇವೆ. ಏನು ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ? UN ಅಂದ್ರೇನು? ಯುನೆಸ್ಕೋ ಅಂದ್ರೇನು? ಕಾಮನ್ವೆಲ್ತ್ ಅಂದ್ರೇನು? UN ಏಕೆ ಸ್ಥಾಪಿಸಲಾಗಿದೆ? ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಎಲ್ಲ ದೇಶಗಳು ತಮ್ಮಷ್ಟಕ್ಕೆ ತಾವೇ ಜಗತ್ತಿನಲ್ಲಿ ಇರಲು ಸಾಧ್ಯವಿಲ್ಲ. ಅದು ಎಂಥ ದೊಡ್ಡ, ಎಂಥ ಶ್ರೀಮಂತ ದೇಶ ಆದರೂ ಮಕ್ಕಳ, ಇಟ್ ಕಾಂಟ್ ಲಿವ್ ಇನ್ ಐಸೋಲೇಟೆಡ್ ಎನ್ವಿರಾನ್ಮೆಂಟ್. ಯಾವುದೇ ದೇಶ ಐಸೋಲೇಟೆಡ್ ಪರಿಸರದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ತನ್ನಷ್ಟಕ್ಕೆ ತಾನೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ದೇಶಗಳೊಂದಿಗೆ ಸಂಬಂಧವನ್ನು ಬೆಳೆಸಲೇಬೇಕು. ಏನು ಸಂಬಂಧಗಳು? ಸಂಬಂಧದ ಅವಶ್ಯಕತೆ ಏನದ? ಅಂತಾರಾಷ್ಟ್ರೀಯ ಸಮಸ್ಯೆಗಳು ಯಾವುವ? ಆ ಸಮಸ್ಯೆಗಳನ್ನು ಹೇಗೆ ಟ್ಯಾಕಲ್ ಮಾಡಬೇಕಾಗದ? ಸೊ ಇಲ್ಲಿ ಸ್ಟಡಿ ಮಾಡ್ತೇವೆ. ಸೊ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಜಾಗತಿಕ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಬಂಧ, ಜಗತ್ತಿನ ವಿವಿಧ ದೇಶಗಳಲ್ಲಿರುವಂಥ ಸಮಸ್ಯೆಗಳು, ಇವುಗಳ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಡಿಯರ್ ಚಿಲ್ಡ್ರನ್, ಇನ್ ದಿಸ್ 5th segment we study the international organizations like UN, Commonwealth, BRICS, G5, G8 and many more. And we also study about the international relations, the world problems, ರೈಟ್? ಹಲವಾರು ವಿಷಯಗಳನ್ನು ಮಕ್ಕಳ ಇಲ್ಲಿ ಜಗತ್ತಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಅಧ್ಯಯನ ಮಾಡುತ್ತೇವೆ.
ರೈಟ್ ಮಕ್ಕಳ? ಇನ್ನು ಒಂದು ಸಲ ನಿಮ್ಗೆ ಗ್ಲಾನ್ಸ್ ಮಾಡ್ತೇನೆ. ರಾಜಕೀಯ ಸಿದ್ಧಾಂತ, ದಿ ಎಕ್ಸ್ಪ್ರೆಷನ್ಸ್ ಆಫ್ ವೇರಿಯಸ್ ಥಿಂಕರ್ಸ್ ಅರೌಂಡ್ ದಿ ವರ್ಲ್ಡ್, ಜಾಗತಿಕ ವಿವಿಧ ಚಿಂತಕರ ಅಭಿಪ್ರಾಯ ಮತ್ತು ಅವರ ಸಿದ್ಧಾಂತದ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೇವೆ. ಸಂವಿಧಾನ ಮತ್ತು ಸರ್ಕಾರಗಳು, ವಿವಿಧ ಜಗತ್ತಿನಲ್ಲಿ ಇರುವಂಥ ಯಾವ್ಯಾವ ಸರ್ಕಾರಗಳವ, ಯಾವ್ಯಾವ ಸಂವಿಧಾನಗಳವ ಅದರ ಬಗ್ಗೆ. ಸಾರ್ವಜನಿಕ ಆಡಳಿತ, ಸರ್ಕಾರಿ ಅಧಿಕಾರಿಗಳ ಬಗ್ಗೆ. ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಚುನಾವಣೆ, ಚುನಾವಣಾ ಆಯೋಗ, ಜನಾಭಿಪ್ರಾಯ, ಜನರ ವರ್ತನೆಗಳು, ರಾಜಕೀಯ ಪಕ್ಷಗಳು. ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ, ವಿಶ್ವಸಂಸ್ಥೆ, ಕಾಮನ್ವೆಲ್ತ್, ಬ್ರಿಕ್ಸ್, ಒಪೆಕ್, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್, ಒಪೆಕ್. ಹಲವಾರು ಮಕ್ಕಳ ಜಗತ್ತಿನಲ್ಲಿ ಸುಮಾರು 102ರಿಂದ 108 ಅಂತಾರಾಷ್ಟ್ರೀಯ ಜಾಗತಿಕ ಸಂಘಟನೆಗಳವ. ಬ್ರಿಕ್ಸ್, UN, G5, G8, G20, ಕಾಮನ್ವೆಲ್ತ್, ಒಪೆಕ್, ಭಾಳವ. ಸೊ ಅವುಗಳ ಬಗ್ಗೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೇವೆ. ರೈಟ್? ಎಲ್ಲಿ? ಅಂತಾರಾಷ್ಟ್ರೀಯ ಸಂಬಂಧ. ಓಕೆ, ರೈಟ್ ಮಕ್ಕಳ. ಈಗ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ನಂಬರ್ 1, ರಾಜಕೀಯ ಜ್ಞಾನವನ್ನು ಕೊಡುತ್ತದೆ. ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ಅಬೌಟ್ ಪೊಲಿಟಿಕಲ್ ಅರೆನಾ, ಅಬೌಟ್ ದಿ ವರ್ಲ್ಡ್ ಸೊಸೈಟಿ ಆ್ಯಂಡ್ ದಿ ವರ್ಲ್ಡ್ ಎನ್ವಿರಾನ್ಮೆಂಟ್. ಚುನಾವಣೆಗಳ ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆ, ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ, ಸರ್ಕಾರದ ಬಗ್ಗೆ, ಸರ್ಕಾರ ನಡೆಯುವ ರೀತಿಯ ಬಗ್ಗೆ, ಅವುಗಳ ಅಪಾಯಿಂಟ್ಮೆಂಟ್ ಬಗ್ಗೆ, ಜಾಗತಿಕ ಮಟ್ಟದಲ್ಲಿರುವಂಥ ಹಲವಾರು ರಾಜಕೀಯ ವಿಷಯಗಳ ಬಗ್ಗೆ ರಾಜ್ಯಶಾಸ್ತ್ರವು ನಮಗೆ ಜ್ಞಾನವನ್ನು ಕೊಡುತ್ತದೆ. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯೂಸ್ ಆಫ್ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಈಸ್ ಇಟ್ ಪ್ರೊವೈಡ್ಸ್ ವರ್ಲ್ಡ್ ಲೆವೆಲ್ ನಾಲೆಜ್ ಟು ದಿ ರೀಡರ್ಸ್, ವರ್ಲ್ಡ್ ಲೆವೆಲ್ ನಾಲೆಜ್ ಟು ದಿ ಸ್ಟೂಡೆಂಟ್ಸ್ about election commission, about election process, about public opinion, about political parties, about world problems, about world governments. ರೈಟ್? ಹಲವಾರು ವಿಷಯಗಳ ಬಗ್ಗೆ ರಾಜ್ಯಶಾಸ್ತ್ರದ ಅಧ್ಯಯನದ ಸಹಾಯದಿಂದ ನಾವು ಮಕ್ಕಳ ತಿಳ್ಕೋಬೋದು. ರೈಟ್? ಓಕೆ. ಆ್ಯಂಡ್ ಸೆಕೆಂಡ್ ಒನ್, ಜಾಗತಿಕ ಚಿಂತಕರು. Another important aspect of the study of political science is it provides information about world thinkers, about Aristotle, about Dr. B.R. Ambedkar, about Pandit Nehru, about ಮಹಾತ್ಮ ಗಾಂಧೀಜಿ. ಸಾಕಷ್ಟು ಚಿಂತಕರು, ಪ್ಲೇಟೋ ಬಗ್ಗೆ, ಸಾಕ್ರಟಿಸ್ ಬಗ್ಗೆ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಆಡಮ್ ಸ್ಮಿತ್ ಬಗ್ಗೆ, ಅಗಸ್ಟ್ ಕೌಂಟ್ ಬಗ್ಗೆ, ಸಾಕಷ್ಟು ಜಾಗತಿಕ ಚಿಂತಕರು ಏನೇನು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಮಹಾತ್ಮ ಗಾಂಧೀಜಿ ಏನು ಹೇಳಿದ್ದಾರೆ, ಸ್ವಾತಂತ್ರ್ಯ, ಸಮಾನತೆ, ನ್ಯಾಯದ ಬಗ್ಗೆ ಡಾಕ್ಟರ್ B.R. ಅಂಬೇಡ್ಕರ್ ಏನು ಹೇಳಿದ್ದಾರೆ, ರಾಜ್ಯದ ಬಗ್ಗೆ, ಸರ್ಕಾರದ ಬಗ್ಗೆ, ಜನರ ಬಗ್ಗೆ, ರಾಜಕಾರಣದ ಬಗ್ಗೆ ಅರಿಸ್ಟಾಟಲ್ ಏನು ಹೇಳಿದ್ದಾರೆ. ಸೊ ಎಲ್ಲ ವಿಷಯದ ಮಾಹಿತಿಯನ್ನು ನಮಗೆ ರಾಜ್ಯಶಾಸ್ತ್ರದ ಅಧ್ಯಯನವು ನೀಡುತ್ತದೆ. ರೈಟ್ ಮಕ್ಕಳ. ನಂಬರ್ 3, ರಾಷ್ಟ್ರವಾದ ಬೆಳೆಸುತ್ತದೆ. ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಪ್ರಮೋಟ್ಸ್ ನ್ಯಾಷನಲಿಸಮ್. ಅಂದರೆ ಮಕ್ಕಳ, ರಾಜ್ಯಶಾಸ್ತ್ರವು ರಾಜ್ಯದ ಬಗ್ಗೆ ಅಧ್ಯಯನ ಮಾಡುತ್ತದೆ. ಹೌದು? ರಾಜ್ಯಶಾಸ್ತ್ರವು ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತದೆ. ಓಕೆ. ಸರ್ಕಾರವು ಜನರಿಗಾಗಿ ಹಲವಾರು ಕೆಲಸಗಳನ್ನು ಮಾಡುತ್ತದೆ. ಸರ್ಕಾರವು ಜನರಿಗಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತದೆ. ಸರ್ಕಾರವು ಜನರಿಗಾಗಿ ಏನು ಕೆಲಸಗಳನ್ನು ಮಾಡುತ್ತದೆ ಅಂಥೇಳಿ ನಾವು ರಾಜ್ಯಶಾಸ್ತ್ರದ ಅಧ್ಯಯನದಿಂದ ತಿಳ್ಕೊಳ್ತೇವೆ. ನಮ್ಮ ಸರ್ಕಾರ ನಮಗಾಗಿ ಇಷ್ಟು ಕೆಲಸಗಳನ್ನು ಮಾಡುತ್ತದೆ. ಯಾವ ಸಬ್ಜೆಕ್ಟ್ ನಮಗೆ ಈ ನಾಲೆಜನ್ನು ಕೊಡ್ತದೆ? ರಾಜ್ಯಶಾಸ್ತ್ರ. ಅಂದರೆ ರಾಜ್ಯಶಾಸ್ತ್ರವನ್ನು ನಾವು ಓದುವ ಮೂಲಕ ಸರ್ಕಾರದ ಕೆಲಸಗಳನ್ನು ತಿಳಿದುಕೊಳ್ಳುತ್ತೇವೆ. ಸರ್ಕಾರವು ನಮಗೆ ಇಷ್ಟು ಕೆಲಸಗಳನ್ನು ನಮಗಾಗಿ ಮಾಡುತ್ತದೆ ಅಂತೇಳಿ ಸರ್ಕಾರದ ಬಗ್ಗೆ ನಮಗೆ ಪ್ರೀತಿ ಬರ್ತದೆ ಆಟೋಮೆಟಿಕಲಿ.
ಇಟ್ ಲೀಡ್ಸ್ ಟು ನ್ಯಾಷನಲಿಸಮ್. ಸರ್ಕಾರವು ನಮಗೆ ಕೆಲಸ ಮಾಡುತ್ತದೆ ಅಂತೇಳಿ ನಾವು ರಾಜ್ಯಶಾಸ್ತ್ರ ಅಧ್ಯಯನದಿಂದ ತಿಳ್ಕೊಳ್ಳೋದ್ರಿಂದ ಆಟೋಮೆಟಿಕ್ಕಾಗಿ ನಾವು ದೇಶದ ಸರ್ಕಾರದ ಬಗ್ಗೆ ಒಲವನ್ನು ಬೆಳೆಸಿಕೊಳ್ಳುತ್ತೇವೆ, ಸರ್ಕಾರವನ್ನು ಪ್ರೀತಿಸುತ್ತೇವೆ. ನಮ್ಮ ಸರ್ಕಾರವನ್ನು ನಾವು ಪ್ರೀತಿಸುತ್ತೇವೆ ಅಂದರೆ ಇದರ ಅರ್ಥ ನಾವು ನಮ್ಮ ದೇಶವನ್ನು ಪ್ರೀತಿಸುತ್ತೇವೆ. ನಮ್ಮ ಸರ್ಕಾರವನ್ನು ದ್ವೇಷಿಸುತ್ತೇವೆ ಅಂದರೆ ನಮಗೆ ಸ್ವಲ್ಪ ಏನೋ ಅಲ್ಲಿ ಇರಲಿಕ್ಕೆ ಒಂದು ಸ್ವಲ್ಪ ಮುಜುಗರ, ಆ ಪ್ರದೇಶದಲ್ಲಿ ಇರಲಿಕ್ಕೆ ಮುಜುಗರ ಆಗಬಹುದು. ಬಟ್ ನಾವು ಸರ್ಕಾರ ನಮಗೆ ಇಷ್ಟು ಕೆಲಸ ಮಾಡ್ತದೆ ಅಂತೇಳಿ ನಾವು ಅದನ್ನು ಪ್ರೀತಿ ಮಾಡುತ್ತೇವೆ ಅಂದಮೇಲೆ ಆಟೋಮೆಟಿಕಲಿ ವಿ ಲವ್ ಅವರ್ ನೇಷನ್. ಸೊ ಹಂಗಾರೆ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಲೀಡ್ಸ್ ಟು ದಿ ಗ್ರೋತ್ ಆಫ್ ನ್ಯಾಷನಲಿಸಮ್, ರಾಷ್ಟ್ರವಾದಕ್ಕೆ ಕಾರಣವಾಗುತ್ತದೆ. ಓಕೆ, ನೆಕ್ಸ್ಟ್ ಮಕ್ಕಳ, ಸಂವಿಧಾನ ಮತ್ತು ಸರ್ಕಾರದ ಮಾಹಿತಿ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಸ್ಕೋಪ್ನೊಳಗೆ ನಾವು ನೋಡಿದ್ದೇವೆ. ಅಲ್ಲಿ ಮಕ್ಕಳ ಎರಡನೇ ಪಾಯಿಂಟ್ ಅದ, ಸಂವಿಧಾನ ಮತ್ತು ಸರ್ಕಾರಗಳು. ಭಾರತದಲ್ಲಿ ಯಾವ ಸರ್ಕಾರವಿದೆ, ಭಾರತದಲ್ಲಿ ಯಾವ ಸಂವಿಧಾನವಿದೆ, ಭಾರತದಲ್ಲಿ ಲಿಖಿತ ಸಂವಿಧಾನವಿದೆ, ಭಾರತದಲ್ಲಿ ಸಂಸದೀಯ ಸರ್ಕಾರವಿದೆ, ಭಾರತ ಸರ್ಕಾರದ ಮುಖ್ಯಸ್ಥ ಪ್ರಧಾನಮಂತ್ರಿ. ಭಾರತದಲ್ಲಿ ಲಿಖಿತ ಸಂವಿಧಾನವನ್ನು ಜಾರಿಗೆ ತರಲಿಕ್ಕೆ ಏನಾದರೂ ಕಾರಣ ಉಂಟೋ? ಕಾರಣ ಉಂಟು. ಏಕೆಂದರೆ ಭಾರತ ದೊಡ್ಡ ದೇಶವಿರುವುದರಿಂದ ಸರ್ಕಾರ ಯಾವುದಿದೆ? ಸಂಯುಕ್ತ ಸರ್ಕಾರವಿದೆ. ಸಂಯುಕ್ತ ಸರ್ಕಾರವಿರುವಲ್ಲಿ ಯಾವ ಸಂವಿಧಾನ ಇರುತ್ತದೆ? ಲಿಖಿತ ಸಂವಿಧಾನ. ಹಿಂಗೆ ಮಕ್ಕಳ, ಚಿಕ್ಕ ದೇಶ ಇಂಗ್ಲೆಂಡ್, ಏಕಾತ್ಮಕ ಸರ್ಕಾರವಿದೆ. ಏಕಾತ್ಮಕ ಸರ್ಕಾರ ಏಕೆ ಇದೆ ಎಂದರೆ ಅಲ್ಲಿಯ ಸಂವಿಧಾನ ಅಲಿಖಿತ. ಸೊ ಹಂಗಾರೆ ಮಕ್ಕಳ ಏನು, ವೇರ್ ದೇರ್ ಇಸ್ ಎ ಫೆಡರಲ್ ಗೌರ್ಮೆಂಟ್ ದೇರ್ ಶಾಲ್ ಬಿ written constitution. Where there is a unitary government, there will be unwritten constitution. ಅಂದ್ರೆ ಮಕ್ಕಳ, ಸಂಯುಕ್ತ ಸರ್ಕಾರವಿದ್ದರೆ ಲಿಖಿತ ಸಂವಿಧಾನ ಇರುತ್ತದೆ, ಏಕಾತ್ಮಕ ಸರ್ಕಾರ ಇದ್ದರೆ ಅಲಿಖಿತ ಸಂವಿಧಾನ ಇರುತ್ತದೆ. ಸಂಯುಕ್ತ ಸರ್ಕಾರ ಏಕೆ ಬರುತ್ತದೆ ದೇಶದಲ್ಲಿ? ದೇಶ ದೊಡ್ಡದಿರುವುದರಿಂದ ಒಂದೇ ಸರ್ಕಾರ ಮಾಡಲಿಕ್ಕಾಗೋದಿಲ್ಲ, ಎರಡು ಸರ್ಕಾರಗಳು ಬೇಕು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಅಂದರೆ ಮಕ್ಕಳ ಒಂದಕ್ಕೊಂದು ಸಂಬಂಧ. ದೇಶದ ಜನಸಂಖ್ಯೆಗೆ, ದೇಶದ ವ್ಯಾಪ್ತಿಗೆ, ಅಲ್ಲಿ ಅಸ್ತಿತ್ವಕ್ಕೆ ಬರುವಂಥ ಸರ್ಕಾರ ಯಾವುದಿರ್ತದೆ ಅದು ಸಂವಿಧಾನ ಇರ್ತದೆ. ದೊಡ್ಡ ದೇಶ ಸಂಯುಕ್ತ ಸರ್ಕಾರ, ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನವು ಯಾವಾಗಲೂ ತಿದ್ದುಪಡಿಯಲ್ಲಿ ಕಠಿಣವಿರುತ್ತದೆ. ನೋಡಿರಿ, ಒಂದಕ್ಕೊಂದು ಚೈನ್. ಚಿಕ್ಕ ದೇಶ ಒಂದೇ ಸರ್ಕಾರ ಸಾಕು ಅಧಿಕಾರ ಮಾಡಲಿಕ್ಕೆ, ಏಕಾತ್ಮಕ ಸರ್ಕಾರ ಇತ್ತಪ್ಪ ಅಂದರೆ ಸಂವಿಧಾನ ಅಲಿಖಿತ, ಬರೆದೊಡೋ ಅವಶ್ಯಕತೆ ಇಲ್ಲ. ಸಂವಿಧಾನ ಅಲಿಖಿತ ಇತ್ತಪ್ಪ ಅಂದರೆ ಸಂವಿಧಾನ ತಿದ್ದುಪಡಿ ಸರಳ, ನಮ್ಯ. ಹೇಗೆ? ಸೊ ಇದ್ರ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೇವೆ ಮಕ್ಕಳು. ಎಲ್ಲೇ ಸಂವಿಧಾನ ಮತ್ತು ಸರ್ಕಾರಗಳ ಮಾಹಿತಿ. ಸಂಸದೀಯ ಸರ್ಕಾರನೋ, ಅಧ್ಯಕ್ಷೀಯ ಸರ್ಕಾರನೋ, ಏಕಾತ್ಮಕ ಸರ್ಕಾರನೋ, ಸಂಯುಕ್ತ ಸರ್ಕಾರನೋ, ಇನ್ನು ಅರೆ ಸಂಯುಕ್ತನೋ, ಲಿಖಿತ ಸಂವಿಧಾನನೋ, ಅಲಿಖಿತ, ಇವೆಲ್ಲ ನಾಲೆಜನ್ನು ಮಕ್ಕಳ ನಾವು ಪಡಿಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಸ್ಟಡಿ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಪೊಲಿಟಿಕಲ್ ಸೈನ್ಸ್. ರೈಟ್? ಓಕೆ ಮಕ್ಕಳ, ಅಂತಾರಾಷ್ಟ್ರೀಯ ಸಂಬಂಧ ಮಹತ್ವ. ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಎಕ್ಸ್ಪ್ಲೇನ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇವತ್ತು ಮಕ್ಕಳ ಜಾಗತಿಕವಾಗಿ ಸಮಸ್ಯೆಗಳನ್ನು ನಾವು ಕಾಣಬಹುದು. ಇವತ್ತು ಜಗತ್ತು ಎಲ್ಲಿಗೆ ಬಂದು ನಿಂತದಪ್ಪ ಅಂದರೆ 3ನೇ ಜಾಗತಿಕ ಯುದ್ಧದ ಮೆಟ್ಟಿಲಿಗೆ ಬಂದು ನಿಂತದ. ಅಂತಾರಾಷ್ಟ್ರೀಯ ಸಂಬಂಧದ ಅಭಿವೃದ್ಧಿಯನ್ನು ಮಾಡುವುದು ಅತ್ಯಂತ ಪ್ರಮುಖ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡಬೇಕಾಗಿದೆ? ಅಂತಾರಾಷ್ಟ್ರೀಯ ಸಂಬಂಧವನ್ನು ಬೆಳೆಸಬೇಕಾಗಿದೆ. ದೇಶಗಳ ನಡುವಿನ ವ್ಯವಹಾರಗಳನ್ನು ಉತ್ತೇಜಿಸಬೇಕಾಗಿದೆ. ದೇಶಗಳು ಹೆಚ್ಚೆಚ್ಚು ಸಾಮುದಾಯಿಕ ಭಾವನೆಯ ಮೂಲಕ ಜೀವಿಸಬೇಕಾಗಿದೆ, ನಡಿಬೇಕಾಗಿದೆ. ಸೊ ಇದನ್ನು ನಾವು ಎಲ್ಲಿ ಸ್ಟಡಿ ಮಾಡ್ತೇವೆ? ಪೊಲಿಟಿಕಲ್ ಸೈನ್ಸ್ ಒಳಗೆ ಸ್ಟಡಿ ಮಾಡ್ತೀವಿ. ಸೊ ರಾಜ್ಯಶಾಸ್ತ್ರದ ಅಧ್ಯಯನವು ಅಂತಾರಾಷ್ಟ್ರೀಯ ಸಂಬಂಧದ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತದೆ. ನಮ್ಮೂರು ಅನ್ನೋದಲ್ಲ, ನಮ್ಮ ರಾಜ್ಯ ಅನ್ನೋದಲ್ಲ, ನಮ್ಮ ದೇಶ ಅನ್ನೋದಲ್ಲ. ಈಗ ಎಲ್ಲಿಗೆ ಬಂದದ ಕಾಲ? ನಮ್ಮ ಜಗತ್ತಿನಲ್ಲಿ ಎಲ್ಲರೂ ನಾವು ಶಾಂತಿಯುತವಾಗಿ ಬದುಕಬೇಕಾಗಿದೆ. ಸೊ ಆ ಶಾಂತಿಯುತವಾಗಿ ಬದುಕಬೇಕಾದರೆ ನಾವೆಲ್ಲ ಅನುಸರಿಸಬೇಕಾದಂಥ ಅಂಶಗಳು, ವಿಶ್ವಸಂಸ್ಥೆ ಮಾಡಬೇಕಾದಂಥ ಕಾರ್ಯಗಳು,
ಇವೆಲ್ಲವುಗಳನ್ನು ನಾವೆಲ್ಲಿ ಸ್ಟಡಿ ಮಾಡ್ತೇವೆ? ಅಂತಾರಾಷ್ಟ್ರೀಯ ಸಂಬಂಧಗಳು. ಆ್ಯಂಡ್ ಲಾಸ್ಟ್ ಒನ್, ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಟ್ರೈನಿಂಗ್. ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ಸ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ಟು ದಿ ಆಫೀಸರ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್. ಇಟ್ ಗಿವ್ಸ್ ಟ್ರೈನಿಂಗ್ ಟು ದಿ ಆಫೀಸರ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್. ಅಧಿಕಾರಿಗಳು ಆಡಳಿತ ಮಾಡ್ತಾ ಇರ್ತಾರೆ ಮಗಳ, ಕಾನೂನುಗಳ ಬಗ್ಗೆ ತಿಳ್ಕೋಬೇಕು, ಸಂವಿಧಾನದ ಬಗ್ಗೆ ತಿಳ್ಕೋಬೇಕು, ಹಕ್ಕುಗಳ ಬಗ್ಗೆ ತಿಳ್ಕೋಬೇಕು, ಜನರ ಅವಶ್ಯಕತೆಗಳ ಬಗ್ಗೆ ತಿಳ್ಕೋಬೇಕು, ಜನರ ಜೀವನದ ಬಗ್ಗೆ ತಿಳ್ಕೋಬೇಕು. ಸೊ ಎಲ್ಲ ವಿಷಯಗಳ ಬಗ್ಗೆಯೂ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಿಳಿದುಕೊಂಡಿರಬೇಕಾಗಿರುತ್ತದೆ. ಸೊ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ಸ್ ದಿ ನಾಲೆಜ್ ಆಫ್ ಲಾಸ್, ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವೇರಿಯಸ್ ಆಸ್ಪೆಕ್ಟ್ಸ್ ರಿಗಾರ್ಡಿಂಗ್ ದಿ ನೇಷನ್ ಟು ದಿ ಆಫೀಸರ್ಸ್. ರೈಟ್ ಮಗಳ? ಸೊ ರಾಜ್ಯಶಾಸ್ತ್ರದ ಅಧ್ಯಯನವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ತರಬೇತಿಯನ್ನು ಕೊಡುತ್ತದೆ. ರೈಟ್ ಮಗಳ? ಇವು ಕೇವಲ 6 ಅಲ್ಲ, ಸಾಕಷ್ಟು ಅಂಶಗಳನ್ನು ರಾಜ್ಯಶಾಸ್ತ್ರದ ಮಹತ್ವದಲ್ಲಿ ತಾವು ಸೇರಿಸ್ಬೋದು. ಇದು 6 ಅಂಶಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ABCDEF 6 ಅವ. ರೈಟ್? ಇವನು 10 ಬೇಕಾದರೂ ನೀವು ಬರೀಬೋದು. ರಾಜ್ಯಶಾಸ್ತ್ರವು ಸಾರ್ವಜನಿಕ ಅಭಿಪ್ರಾಯದ ಬಗ್ಗೆ ತಿಳಿಸಿಕೊಡುತ್ತದೆ. ಚುನಾವಣಾ ಆಯೋಗದ ಬಗ್ಗೆ ತಿಳಿಸಿಕೊಡುತ್ತದೆ. ಚುನಾವಣೆಯ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತದೆ. ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ಕಾರ್ಯನಿರ್ವಹಣೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಸೊ ಮಕ್ಕಳ, ಹಂಗಾರೆ ರಾಜ್ಯಶಾಸ್ತ್ರದ ಅಧ್ಯಯನವು ನಮ್ಮೆಲ್ಲರ ಜೀವನಕ್ಕೆ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ರೈಟ್ ಮಕ್ಕಳ? ಸೊ ಹಂಗಾರೆ ಇವತ್ತು 2 ಟಾಪಿಕನ್ನು ಕಲ್ತ್ವಿ. ಒಂದು ವ್ಯಾಪ್ತಿ, ಮತ್ತೊಂದು ರಾಜ್ಯಶಾಸ್ತ್ರದ ಮಹತ್ವ. ಬೈ ದಿಸ್ ಫಸ್ಟ್ ಚಾಪ್ಟರ್ ಈಸ್ ಓವರ್. ಸಣ್ಣದಾದ ಮಕ್ಕಳ ಚಾಪ್ಟರ್ ಇದು. ಇದರಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 4 ರಿಂದ 5 ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇಲ್ಲಿಗೆ ಪ್ರಥಮ ಅಧ್ಯಾಯ ಮುಕ್ತಾಯ. ರೈಟ್? ನ್ಯೂಸ್ ಪೇಪರನ್ನು ಡೈಲಿ ಓದ್ರಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪೀರಿಯಡ್ನೊಳಗೆ ಸೆಕೆಂಡ್ ಚಾಪ್ಟರ್ನೊಂದಿಗೆ ನಾವು ಭೇಟಿಯಾಗೋಣ. ರೈಟ್? ಈ ಫಸ್ಟ್ ಚಾಪ್ಟರ್ನ ನೋಟ್ಸನ್ನು ನಾನು ತಮಗೆ ಕಳಿಸ್ತೇನೆ. ರೈಟ್ ಮಕ್ಕಳ? ಓಕೆ, ಥ್ಯಾಂಕ್ ಯು.